ಸ್ಟೂಡೆಂಟ್ಸ್, ವರೈನ್ ಗ್ರೂಪ್ ಅಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಸೇಲ್ಸ್ ಅಲ್ಲಿ ಈಗಲೇ ಹೇಳ್ತಾ ಇದೀನಿ. ಸೇಲ್ಸ್ ಇರುತ್ತೆ. ಸೊ ಒಂದು ಸೇಲ್ಸ್ ಅಲ್ಲಿ ಆದಷ್ಟು ನಿಮಗೆ ಇನ್ಕಮ್ ಬೇರೆ ಯಾವುದರಲ್ಲೂ ಆಗಲ್ಲ. ಅದು ನೀವು ಯಾವ ತರ ಎಫರ್ಟ್ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಸೇಲ್ಸ್ ಅಲ್ಲಿ ಆಫರ್ ಏನು ಫೀಲ್ಡ್ ವರ್ಕ್ ಇಲ್ಲ, ಇಲ್ಲಿ ಈಗಲೇ ಹೇಳ್ತಾ ಇದೀನಿ. ಫೀಲ್ಡ್ ವರ್ಕ್ ಇರಲ್ಲ, ನೀವು ಫೋನಲ್ಲೇ ಮಾತಾಡಬೇಕು. ಸೊ ಒಂದಷ್ಟು ಇದಾವೆ, ತುಂಬಾ ಪೋಸ್ಟ್ ಇದಾವೆ, 3-4 ಪೋಸ್ಟ್ ಇದಾವೆ. ಸೊ ಸ್ಟಾರ್ಟಿಂಗ್ ಬಿಡಿ ಅದ ಮಾತ್ರ ಇದ್ದವ್ರಿಗೆ ಏನಿರುತ್ತೆ ಟಾರ್ಗೆಟೆಡ್ ಇರುತ್ತೆ. ಟೀಮ್ ಲೀಡರ್ಗೆ ಅಷ್ಟೇನು ಟಾರ್ಗೆಟೆಡ್ ಇರಲ್ಲ. ಸೊ ಸೇಲ್ಸ್ ಹೆಡ್, ಸೊ ಇವೆಲ್ಲ ಪೋಸ್ಟ್ ಇದಾವೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಎಂಡ್ ತನಕ ನೋಡಿ. ಇದೇ ಥರ ಜಾಬ್ ಅಪ್ಡೇಟ್ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ಸಿಗ್ತಾ ಇರುತ್ತೆ. ಸೊ ನೋಡೋಣ ಬನ್ನಿ. ವರೈನ್ ಗ್ರೂಪ್ಸು ಕಂಪ್ನಿ ನೇಮು. ಸೊ ಪೋಸ್ಟ್ ಬಂದ್ಬಿಟ್ಟು ಬಿ ಡಿ ಟೀಮ್ ಲೀಡರು ಮತ್ತು ಸೇಲ್ಸ್ ಹೆಡ್, ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಾರೆ. ಸೊ ಆ ಥರ ಪೋಸ್ಟ್ ಕಾಲ್ ಇದಾವೆ. ಸೊ ಟೋಟಲ್ ಪೋಸ್ಟ್ ಅಂತ ಏನು ಕೊಟ್ಟಿಲ್ಲ ಅವರು, ಮಿನಿಮಮ್ ಒಂದು 10 to 15 ಪೋಸ್ಟ್ ಇರ್ತವೆ. ಯಾಕಂದರೆ ಒಳ್ಳೆ ಕಂಪ್ನಿ ಇದು. ಹೌದಾ, ಬೇಕಾದ್ರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ. ವರೈನ್ ಗ್ರೂಪ್ದು ರೇಟಿಂಗ್ ನೋಡಿ, ಔಟ್ ಆಫ್ 10 8.5 ಏನೋ ಇದೆ. ಹೌದಾ, ಸೊ ಈ ಥರ ರೇಟಿಂಗ್ಸ್ ಇರೋ ಕಂಪ್ನಿಗೆ ಜಾಯ್ನ್ ಆದರೆ ಅಲ್ಲಿ ನೀವು ರಿವ್ಯೂ ಕೂಡ ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಸೊ ಒಳ್ಳೆ ಅಪಾರ್ಚುನಿಟಿ ಇರುತ್ತೆ, ಮಾಡ್ಕೋಬೋದು. ಹೌದಾ. ಸೊ ನೆಕ್ಸ್ಟು ಅಪ್ಲೈಮೆಂಟ್ ಬಂದ್ಬಿಟ್ಟು ಆಫ್ಲೈನ್ ಇರುತ್ತೆ ಆ್ಯಂಡ್ ಆನ್ಲೈನ್ ಇದೆ. ಆನ್ಲೈನ್ ಅಂದರೆ ಅವ್ರ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕು. ನೋಡೋಣ ಬನ್ನಿ. ಯಾರು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆ್ಯಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡಿ. ಹೂ ಕ್ಯಾನ್ ಅಪ್ಲೈ ಅಂದರೆ ಮೇಲ್ ಫೀಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸೊ ಸ್ಯಾಲ್ರಿ ಫಾರ್ ಜಾಬ್ ಆ್ಯಂಡ್ ಲೊಕೇಶನ್, ಎಕ್ಸ್ಪೀರಿಯನ್ಸ್ಗೆ ಫ್ರೆಷರ್ಸ್ಗೆ ಸ್ಯಾಲ್ರಿ ಎಷ್ಟೆಷ್ಟಿದೆ ಅಂತ. ಸೊ ನೀವು ಫ್ರೆಷರ್ಸ್ ಆಗಿದ್ರೆ 18,000 to 25,000 ಪ್ಲಸ್ ಇನ್ಸೆಂಟಿವ್ ಇರುತ್ತೆ. ಸೊ SSLC PUC ನಡೆಯುತ್ತೆ. ಹೌದಾ. ಸೊ ಇವನ್ ಡಿಗ್ರಿ ಆದರೂ ಕೂಡ ಮಾಡ್ಕೋಬೋದು. ಡಿಫ್ರೆಂಟ್ ಪೋಸ್ಟ್ ಇದಾವೆ. ಬಿ ಡಿಗೆ SSLC PUC ಮಾತ್ರ ಕೇಳಿರೋದು. ನೀವು ಡಿಗ್ರಿ ಆದರೂ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಿ ಡಿ ಆದರೂ ಡಿಗ್ರಿ ಆದರೂ ಏನು ಮಾಡ್ಬೇಕಂತೇನಿಲ್ಲ. ಯಾಕಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಅಲ್ಲಿ ನೀವು ಒಳ್ಳೆ ಸ್ಯಾಲ್ರಿ ತೊಗೋಬೋದು. ಯಾಕಂದರೆ ಸೇಲ್ಸ್ ಮಾಡಿದಂಗೆ ಇನ್ಸೆಂಟಿವ್ ಜಾಸ್ತಿ ಬರ್ತಾ ಇರುತ್ತೆ. ಹೌದಾ. ಸೊ ನೆಕ್ಸ್ಟು ಟೀಮ್ ಲೀಡರ್ ಅಂತ ಬಂದರೆ 25K to 35K ಸ್ಯಾಲ್ರಿ ಇರುತ್ತೆ. ಸೊ ಅಲ್ಲಿ ನಿಮಗೆ ಇನ್ಸೆಂಟಿವ್ ಕೂಡ ಇರುತ್ತೆ. ಎನಿ ಡಿಗ್ರಿ ಅದರಲ್ಲಿ ಅಪ್ಲೈ ಮಾಡ್ಬೋದು. ಸೇಲ್ಸ್ ಹೆಡ್ಗೆ 35K to 45K, ಹೌದಾ, 45,000 ತಗೊಂಡು ಇರುತ್ತೆ. ಇಲ್ಲಿ ನಿಮಗೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಇಫ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಫ್ರೆಷರ್ಸ್ ಆದ್ರೂ ನಡೆಯುತ್ತೆ, ಇಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೂ ನಡೆಯುತ್ತೆ, ಇಲ್ಲ ಆದ್ರೂ ನಡೆಯುತ್ತೆ. ಆದ್ರೆ ನೀವು ಎಕ್ಸ್ಪೀರಿಯನ್ಸ್ ಇದ್ರೆ ಒಂದು ಒಳ್ಳೆ ಅಪಾರ್ಚುನಿಟಿ, ನೀವು ಸ್ಯಾಲ್ರಿ ಕೂಡ ಇನ್ನೂ ಜಾಸ್ತಿ ಸಿಗ್ಬೋದು. 45K ಜಾಸ್ತಿ ಸಿಗ್ಬೋದು. ಇಲ್ಲಿ ಇಂಟರ್ವ್ಯೂ ಅಲ್ಲಿ ಯಾವ ಥರ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್. ಹೌದಾ, ನೀವು ಇಂಟರ್ವ್ಯೂ ಯಾವ ಥರ ಕ್ರ್ಯಾಕ್ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ರೌಂಡಲ್ಲಿ HR ರೌಂಡ್ ಇರುತ್ತೆ. ಅಲ್ಲಿ ಜನರಲ್ ಚೆಕ್ ಇರುತ್ತೆ. ನಿಮ್ಮ ರೆಸ್ಯೂಮ್ ಎಲ್ಲ ಸ್ಕ್ರೀನಿಂಗ್ ಮಾಡ್ತಾರೆ, ನಿಮ್ಮ ರೆಸ್ಯೂಮ್ ಎಲ್ಲ ಚೆಕ್ ಮಾಡ್ತಾರೆ ಆ್ಯಂಡ್ ಎಲ್ಲ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಆಮೇಲೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಕಮ್ಯುನಿಕೇಷನ್ ಟೆಸ್ಟ್ ಇರುತ್ತೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಚೆಕ್ ಮಾಡ್ತಾರೆ ಆ್ಯಂಡ್ ಲರ್ನ್ ಅಬೌಟ್ ಕಂಪ್ನಿ ಬಗ್ಗೆ ತಿಳ್ಕೊಂಡಿರಿ. ಯಾಕಂದ್ರೆ ಅಲ್ಲಿ ಕಂಪ್ನಿ ಬಗ್ಗೆ ಕೇಳೋ ಚಾನ್ಸಸ್ ಇರ್ತದೆ. ಹೌದಾ. ವರೈನ್ ಮಾಲ್ ಏನು ಮಾಡುತ್ತೆ, ವರೈನ್ ಗ್ರೂಪ್ಸ್ ಏನು ಮಾಡುತ್ತೆ, ಯಾವ ಥರ ಪ್ರಾಡಕ್ಟ್ ಮೇಲೆ ವರ್ಕ್ ಮಾಡುತ್ತೆ, ಅದರೆಲ್ಲ ಸ್ವಲ್ಪ ಡೀಪಾಗಿ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎನಿ ಡಿಗ್ರಿ SSLC PUC ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಪ್ರಿಫರ್ಡ್ ಸ್ಕಿಲ್ ಏನಪ್ಪ ಅಂದರೆ ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಹೌದಾ, ಇಂಗ್ಲೀಷ್ ಹಿಂದಿಯಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು. ಇವನ್ ಕನ್ನಡದಲ್ಲೂ ನಡೆಯುತ್ತೆ. ಯಾಕಂದ್ರೆ ನೀವು ಕನ್ನಡದಲ್ಲಿ ವರ್ಕ್ ಮಾಡೋದಲ್ವಾ, ಕನ್ನಡ ಇದ್ದರೂ ಪರ್ಫೆಕ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ಅಪ್ಲೈ ಮಾಡಿ. ಕನ್ನಡ ಬಂದರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಕನ್ನಡನೇ ಮೇನು. ಹೌದಾ. ಸೊ ನೆಕ್ಸ್ಟ್ ಕಸ್ಟಮರ್ ಓರಿಯೆಂಟೇಷನ್ ಕರೆಕ್ಟಾಗಿರಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಯಾವುದೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ತು ಅಂತ ಮೈಂಡ್ಸೆಟ್ ಇರಬೇಕು. ನೆಕ್ಸ್ಟ್ ಕಂಪ್ಯೂಟರ್ ಸ್ಕಿಲ್ ಬಗ್ಗೆ ಗೊತ್ತಿರಬೇಕು. ಯಾವುದಪ್ಪ ಅಂದರೆ MS ಆಫೀಸ್ ಪ್ರಾಡಕ್ಟು, ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟ್ ಇವೆಲ್ಲ ಬೇಸಿಕ್ಸು ನಿಮ್ಗೆ ಗೊತ್ತಿರಲೇಬೇಕು. ಹೌದಾ. ಸೊ ನೆಕ್ಸ್ಟ್ ವರ್ಕ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಟಾರ್ಗೆಟೆಡ್ ಸೇಲ್ಸ್ ಕಾಲ್ಸಲ್ಲಿ ಟಾರ್ಗೆಟೆಡ್ ಇರುತ್ತೆ. ಟಾರ್ಗೆಟನ್ನು ನೀವು ಅಷ್ಟು ಮಾಡಲೇಬೇಕಂತೇನಿಲ್ಲ. ಸೊ ನೀವು ಅಟ್ಲೀಸ್ಟ್ ಟ್ರೈ ಮಾಡಬೇಕು. ಹೌದಾ. ಸೊ ಟ್ರೈ ಮಾಡಿದರೆ ನಿಮ್ಗೆ ಇನ್ಸೆಂಟಿವ್ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ನಿಮ್ಗೆ ಒಳ್ಳೆ ಎಫರ್ಟು. ಈಗ ನನಗೆ ಗೊತ್ತಿರೋ ಸ್ಟೂಡೆಂಟ್ಸ್ ಒಬ್ಬರು ಇದ್ದಾರೆ ಸೇಲ್ಸಲ್ಲಿ. ಸೊ ಅವರಿಲ್ಲ ಆದರೂ ನೀವು ಸೇಲ್ಸ್ ಮಾಡಿದರೆ ಒಂದೊಂದು ಸೈಟ್ ಏನಾದರೂ ಸೇಲ್ ಮಾಡಿಕೊಟ್ರೆ 1 ಲಕ್ಷ ಇನ್ಸೆಂಟಿವ್ ಇರುತ್ತೆ. ಹೌದಾ. ಸೊ ಒಳ್ಳೆ ಅಪಾರ್ಚುನಿಟಿ ಹಂಗೆ ನೋಡಿದರೆ. ಹೌದಾ. ಸೇಲ್ಸಲ್ಲಿ ನೀವು 15-20 ಸಾವಿರ ಸ್ಯಾಲ್ರಿ ಆದರೂ ಪರವಾಗಿಲ್ಲ. ತಿಂಗಳಿಗೆ ಮಂತ್ಲಿ ಒಂದು ಸೇಲ್ ಮಾಡೋಕ್ಕಾಗಲ್ವಾ. ಹೌದಾ. ಸೊ ಎಫರ್ಟ್ ಹಾಕಿ 100% ಸೇಲ್ ಆಗೇ ಆಗುತ್ತೆ. ಯಾಕಂದರೆ ನೀವು ಫ್ಲಾಟಲ್ಲಿ ಇನ್ವೆಸ್ಟ್ ಮಾಡೋರು ತುಂಬ ಜನ ಇರ್ತಾರೆ ಬೆಂಗಳೂರಲ್ಲಿ. ಸೊ ಆದ್ದರಿಂದ ನೀವು ವರ್ಕ್ ಮಾಡ್ತೀನಪ್ಪ ಅಂದರೆ ಸೇಲ್ಸಲ್ಲಿ ಒಳ್ಳೆ ಕೆರಿಯರ್ ಗ್ರೋತ್ ಇದೆ. ಹೌದಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಾಲ್ವಿಂಗ್ ಕಸ್ಟಮರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಆಮೇಲೆ ಅವರಿಗೆ ರೆಸ್ಪಾನ್ಸ್ ಮಾಡಬೇಕು ಕರೆಕ್ಟಾಗಿ. ನೆಕ್ಸ್ಟ್ ಸರ್ವಿಸ್ ಇನ್ಫಾರ್ಮೇಷನ್ ಟು ಕಸ್ಟಮರ್. ನಿಮ್ಮ ಸರ್ವಿಸ್ ಕಂಪ್ನಿ ಸರ್ವಿಸಸ್ ಏನಾಗಲ್ಲ ಅದನ್ನೆಲ್ಲ ಕಸ್ಟಮರ್ಸ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ 6 days ವರ್ಕ್ ಇರುತ್ತೆ, 1 day ಆಫ್ ಇರುತ್ತೆ. ನೈಟ್ ಶಿಫ್ಟ್ ಇನ್ಸೆಂಟಿವ್, ಸಪೋಸ್ ನೈಟ್ ಶಿಫ್ಟ್ ಏನಿರಲ್ಲ ಇದ್ರೂ ಕೂಡ ಇನ್ಸೆಂಟಿವ್ ಇರುತ್ತೆ ನಿಮಗೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೆರಿಯರ್ ಗ್ರೋತ್ ಅಂತ ಬಂದರೆ ನೀವು BD ಅಂತ ಜಾಯ್ನ್ ಆದರೆ ಸೀನಿಯರ್ BD ಆಗ್ಬೋದು, ಆಮೇಲೆ ಟ್ರೈನರ್ ಆಗ್ಬೋದು, ಟೀಮ್ ಲೀಡರ್ ಆಗ್ಬೋದು, ಸೇಲ್ಸ್ ಹೆಡ್ ಆಗ್ಬೋದು, ಸೀನಿಯರ್ ಮ್ಯಾನೇಜರ್ ಕೂಡ ಆಗ್ಬೋದು. ವಿತಿನ್ 2 to 3 years ಒಳಗಡೆ ಒಂದು ಒಳ್ಳೆ ಎಫರ್ಟ್ ಆಗಿ ಏನಾದ್ರು ವರ್ಕ್ ಮಾಡಿದ್ರೆ 100% ನಿಮಗೆ ಒಂದು ಕೆರಿಯರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಹೌದಾ.
ಹೌ ಟು ಅಪ್ಲೈ ಅಂದರೆ ಇಲ್ಲಿದು ಅಡ್ರೆಸ್ ಇದೆ, ಅಡ್ರೆಸ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆ್ಯಂಡ್ HR ನಂಬರ್ ಇದೆ, ನಂಬರ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇವ್ರಿಗೆ ನೀವು ರೆಸ್ಯೂಮ್ನ ಸೆಂಡ್ ಮಾಡಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಗೇನ್, ಹೌದಾ. ಸೊ ನೀವು ರೆಸ್ಯೂಮ್ ಸೆಂಡ್ ಮಾಡುವಾಗ ಯಾವ ಥರ ಇರಬೇಕಪ್ಪ ಅಂದ್ರೆ ಸಬ್ಜೆಕ್ಟು ಅಪ್ಲಿಕೇಶನ್ ಫಾರ್ ಪೋಸ್ಟ್ ನೇಮ್, ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ, ಆಮೇಲೆ ಅಲ್ಲಿ ರೆಸ್ಪೆಕ್ಟೆಡ್ ಸರ್ ಅವ್ರ ಮೇಡಮ್ ಅಂತ ಇರಬೇಕು. ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಪೋಸ್ಟ್ ನೇಮ್, ನೀವು ಪೋಸ್ಟ್ ನೇಮ್ ಹಾಕ್ತೀರಾ. ರೋಲ್ ಆ್ಯಟ್ ಕಂಪ್ನಿ ನೇಮ್, ಯಾವ ಕಂಪ್ನಿ ಅನ್ನೋದು ಓರಿಯನ್ ಅಂತ ಕಂಪ್ನಿ ನೇಮ್ ಹಾಕ್ತೀರಾ. ಪ್ಲೇಸ್ ನೇಮ್ ಬೆಂಗಳೂರು. ಪ್ಲೀಸ್ ಫೈಂಡ್ ಮೈ ರೆಸ್ಯೂಮ್ ಅಟ್ಯಾಚ್, ಹೌದಾ. ಅಷ್ಟೇ ನೀವು ಫೈಲ್ ಅಟ್ಯಾಚ್ ಮಾಡಿ ನಿಮ್ಮ ರೆಸ್ಯೂಮ್ನ ಅವರಿಗೆ ಸೆಂಡ್ ಮಾಡಿ. ಅವ್ರು ಆದಷ್ಟು ಬೇಗ ನಿಮಗೆ ಒಂದು 2 to 3 ಡೇಸ್ ಒಳಗಡೆ ಕಾಲ್ ಮಾಡ್ತಾರೆ. ಸೊ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇದೇ ಥರ ನಿಮಗೆ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100% ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ನಾನು ಕೊಡೋಕೆ ಟ್ರೈ ಮಾಡ್ತೀನಿ. ಯಾಕಂದರೆ ವಿತೌಟ್ ನಾನು ಕಾಲ್ ಮಾಡಿನೇ ಕನ್ಫರ್ಮ್ ಮಾಡ್ಕೊಂಡ್ರೆ ನಾನು ನಿಮಗೆ ಅಪ್ಡೇಟ್ಸ್ ಕೊಡೋದು, ಸುಮ್ಮನೆ ಅಪ್ಡೇಟ್ ಕೊಡೋದು, ನೀವು ಅಲ್ಲಿ ಕಾಲ್ ಮಾಡಿದಾಗ ಜಾಬ್ಸ್ ಇಲ್ಲ ಅನ್ನೋದು. ಸೊ ಅವಾಗೇನಾಗುತ್ತೆ, ಒಂದು ಬ್ಯಾಡ್ ಇಂಪ್ರೆಷನ್ ಬೀಳುತ್ತೆ. ಆದ್ದರಿಂದ ನಾವು ಫಸ್ಟ್ ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ವೇಕೆನ್ಸೀಸ್ ಇದಾವೆ ಅಂದರೆ ಮಾತ್ರ ನಾನೇನು ಮಾಡ್ತೀನಿ, ವಿಡಿಯೋಸ್ ಮಾಡಿ ನಿಮಗೆ ಕಳಿಸ್ತೀನಿ. ಸೊ ಇದೇ ಥರ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕು, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ನಿಮ್ಗೆ ಯಾವುದರಲ್ಲಿ ಕಂಫರ್ಟ್ ಆಗುತ್ತೋ ಅದರಲ್ಲಿ ಜಾಯ್ನ್ ಆಗಿ 100% ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ಕೊಡ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.